ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ವಿಷಯ ಇಷ್ಟೇ ಕಣ್ರಿ, ಯಾರನ್ನ ಆದರ್ಶ ತಗೋಬೇಕ್ರಿ. ಆದರ್ಶವಾಗಿ ಜೀವನ ಪರ್ಯಂತ ಆದರ್ಶ, ಏನೂ ಚಾಚು ಚಪ್ಪದೆ ಒಂದು ಕೆಟ್ಟ ಚಟಗಳಾಗಲಿ ಮತ್ತು ಸಾಮಾಜಿಕವಾಗಿ ಯಾವುದೋ ಕೆಟ್ಟದ್ದು ಮಾಡಿ ಯಾರಿದ್ದಾರೆ ರೀ ಕಾಲದಲ್ಲಿ? ಎಲ್ಲ ಕೆಟ್ಟ. ಹಿರಿಯ ನಟರ ಕಾಲ ಒಂದಿತ್ತು, ಶಂಕರ್ ನಾಗ್ ಅವರಾಗಲಿ, ಮತ್ತೊಬ್ಬರಾಗಲಿ, ಅನಂತ್ ನಾಗ್ ಅಂಥವ್ರಾಗಲಿ, ಇಂಥವ್ರನ್ನ ಆದರ್ಶವಾಗಿ ತಗೋಬೇಕು ರೀ. ವಿಷ್ಣುವರ್ಧನ್ ಅವರಾಗಲಿ, ಇಂಥವ್ರನ್ನ ಆದರ್ಶ ತಗೋಬೇಕು. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಪಾನ್ ಮಸಾಲ ಮಾರ ಅಂತ ಹಿಂದಿ ಹೀರೋಗಳು ಭಾಷೆ ಅಂತ ಹೇಳ್ತಾಯಿಲ್ಲ, ಯಾವುದೇ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಯಾರೇ ಈ ಕೆಟ್ಟಗಳು, ಬೆಟ್ಟಿಂಗ್ಗಳು, ಇಂಥ ಪಾನ್ ಮಸಾಲಗಳು ಹೆಚ್ಚಾಗಿ ಪಾನ್ ಮಸಾಲ ಈ ವಿಮಾಲೆಲ್ಲ ಆ್ಯಡ್ ಮಾಡ್ತಾರಲ್ಲ, ಅವ್ರು ಏನು ರೀ, ಜನಗಳಿಗೆ ತಾವು ತಿನ್ನಲ್ಲ, ಅಭಿಮಾನಿಗಳಿಗೆ ತಿನ್ನಿಸೋದು. ಅದರಿಂದ ಮನೆ ಹಾಳು ಯಾರಿಗೆ ಹೇಳಿ? ಜನಗಳಿಗೆ. ಅದು ತಂಬೋಲಿಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಪಾನ್ ಮಸಾಲ ತಿಂದವ್ರು ಹೇಗಿದ್ದಾರೆ, ಅದನ್ನು ಮಾರಕ್ಕೆ ಉತ್ತೇಜನ ಕೊಟ್ಟರೆ ಹೇಗಿದ್ದಾರೆ ನೋಡಿ. ಸ್ನೇಹಿತರೆ, ನಮ್ಮ ಮನೆ ಮಕ್ಕಳು ಹಾಳಾಗೋದು, ನಮ್ಮ ಹೀರೋ ಇಂಥದ್ದು ಆ್ಯಡ್ ಮಾಡಿದ್ದಾರೆ ಅಂಥೇಳಿ ತಿನ್ನಕ್ಕೆ ಹೋದರೆ ಹೀರೋ ಮನೆ ಉದ್ಧಾರ ಆಗುತ್ತೆ. ಕಂಪ್ನಿಯನ್ನು 10,000 ಕೋಟಿದು ಚಿನ್ನದ ಮನೆ ಕಟ್ತಾರೆ, ಅದ್ರ ಮನೆ ಹಾಳಾಗೋದು ನಿಮ್ಮದೇ. ಅದಕ್ಕೆ ಯಾವುದೇ ಹೀರೋ ಆಗಲಿ, ನೀವು ಆದರ್ಶ ತಗೊಳ್ಳೋ ಮುಂಚೆ ಅವನ್ನ ಪೂರ್ತಿ ವಿಚಾರ ಮಾಡಿ ತಗೋಬೇಕು. ನಮ್ಮ ಹೀರೋ ಇವನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ ಅಂತೇಳಿ ನೀವು ಆ ವಸ್ತುನ ತಿಂದರೆ ನಿಮ್ಮ ಮನೆ ಹಾಳಾಗುತ್ತೆ. ವಿಮಲ್ಲು, ಮತ್ತೊಂದು ಬೀಡಿ, ಇವೆಲ್ಲ ಆದರೆ ಕ್ಯಾನ್ಸರ್ ಬಂದರೆ ದಿನಕ್ಕೆ 200, 300, 400 ರೂಪಾಯಿಂದ, ಕೆಲವ್ರು 100 ರೂಪಾಯಿ, 150 ರೂಪಾಯಿದು ವಿಮಲ್ಲು ಅದು ಇದು ತಿಂತಾರೆ. ಅದೇ ಮಕ್ಳಿಗೆ ತಂದಾಕ್ರಿ, ಮನೆಗೆ ರೇಷನ್ ತಂದಾಕಿ, ಮಕ್ಳಿಗೆ ಒಂದು ಜೊತೆ ಬಟ್ಟೆ ಕೊಡಿಸಿ, ಬೇಕಾದ್ರೆ ತಿಂಗಳಿಗೊಂದು ಜೊತೆ, ತಪ್ಪಲ್ಲ. ಇಂಥವೆಲ್ಲ ತಿಂದು ಹಾಳಾಗಬೇಡಿ. ಅದರಲ್ಲೂ ಈ ಫಿಲಮ್ ಹೀರೋ ಹುಚ್ಚಿರೋ ಅಂಥವರು ಮೊದಲು ಇವನ್ನೆಲ್ಲ ಬಿಡಬೇಕು. ನಿಮ್ಮ ಫ್ಯಾಮಿಲಿ ಮುಖ್ಯ ಕಣ್ರಿ, ಯಾವ ಹೀರೋ ಮುಖ್ಯ ಅಲ್ಲ ನಿಮಗೆ. ನಿಮ್ಮ ಫ್ಯಾಮಿಲಿ ಮುಖ್ಯ ಆಗಿರುತ್ತೆ. ನಿಮ್ಮ ಮಕ್ಕಳ ಕಥೆಯನ್ನು ಯೋಚನೆ ಮಾಡಬೇಕಾಗುತ್ತೆ. ಕಾಯಿಲೆ ಕಷ್ಟ ಯಾರಿಗಾರು ಬಂದೇ ಬರ್ತವೆ, ಆದರೆ ಈ ಥರದ್ದೊಂದು ಚಟಗಳು ನಮ್ಮ ಜನಗಳಿಂದ ಹೋಗಬೇಕು. ಈಗಲೂ ತುಂಬ ಜನಿನ ಕೈಲಿ ಈ ಥರದ ಚಟ ಇದೆ. ಹಾಗಾಗಿ ನಾನು ತಿಳಿದಂತೆ 2 ಮಾತು ಹೇಳಿದ್ದೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಈ ಚಿಕ್ಕ ಮುತ್ತಣ್ಣನ ವಿನಂತಿ. ಸಮಾಜಕ್ಕೆ ಬೇಕಾದಂಥ ಸಂದೇಶ ಕೊಡುವಂಥವರಿಗೆ ನಿಮ್ಮ ಸಪೋರ್ಟು, ಪ್ರೀತಿ ಮುಖ್ಯ ಆಗಿರುತ್ತೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.